ಆದರೆ ನುಡಿದಂತೆ ನಡೆಯುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬಹುಶಃ ರೆಕಾರ್ಡ್ ತೆಗೆದು ನೋಡಿದ್ರೆ ಕಾಕಾ ಪಾಟೀಲ್ ನಿನಗೂ ಫ್ರೀ, ನನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಎಲ್ರಿಗೂ ಫ್ರೀ ಅಂತ ಹೇಳಿ. ಆದ್ರೆ ಈಗ ಯೂಟ್ರನ್ ಹೊಡಿತಾ ಇದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ. ನಮ್ಗೆ ಯಾಕೆ ವಿಶ್ಲೇಷಿಸ್ಕೊಳಕ್ಕಾಗ್ತಾ ಇಲ್ಲ? ನಾನು ಬಂದಿರೋದೇ ಇವತ್ತು ರಾಜ್ಯದ ಜನತೆ ಪರವಾಗಿ ಅವ್ರು ಕೊಟ್ಟಂತ ಕಮಿಟ್ಮೆಂಟ್ ಅವ್ರು ಕೊಡ್ಸಕ್ಕೆ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿರೋದು. ನೇರವಾಗಿ 2,000 ರೂಪಾಯಿ ನಮ್ಮ ಹೆಣ್ಮಕ್ಳಿಗೆ ಅವ್ರ ಖಾತೆಗಳಿಗೆ ಜಮಾ ಆಯ್ತು ಅಂದ್ರೆ ನಾನಂತೂ ಬಹಳ ತೃಪ್ತಿ ಪಟ್ಕೊಳ್ತೀನಪ್ಪ. ಆ ಸಂಖ್ಯೆನಲ್ಲಿ ನಾನಿದ್ದೀನಿ, ತೃಪ್ತಿ ಪಟ್ಕೊಳ್ತಕ್ಕಂಥ ಸಂಖ್ಯೆನಲ್ಲಿ. ದಯಮಾಡಿ ಈ ನಾಡಿನ ಹೆಣ್ಮಕ್ಳು ಮೋಸ ಮಾಡೋದು ಬೇಡ. BJP JDS ಜೊತೆಲಿದ್ದೀವಿ. ನಿಮ್ಮ ಕಮಿಟ್ಮೆಂಟ್ ಏನಿದೆ ಕಮಿಟ್ಮೆಂಟ್ ಫುಲ್ಫಿಲ್ಮೆಂಟ್ ಮಾಡಿ ಅಂತ ಅನಿವಾರ್ಯತೆ ಬಂದು ನಮ್ಮ ಎದುರು ನಿಲ್ತೆ ಅನ್ನೋದಾದರೆ ನಾವು ಬೀದಿಗೆ ಇಳಿಲೇಬೇಕಾಗ್ತದೆ. ಅಲ್ಟಿಮೇಟ್ ಅದವರು ಉತ್ತರ ಕೊಡಬೇಕು. ಹಣ ಇದೆಯಾ ಅಥವಾ ಹಣ ಇಲ್ವಾ ಅನ್ನೋದು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ. ಯಾಕೆಂದ್ರೆ ಆ ಖಜಾನೆ ಸಂಪೂರ್ಣ ಅಧಿಕಾರ ಇರ್ತಕ್ಕಂಥದ್ದು ಇವತ್ತು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 140 ಆಯ್ತು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಶಾಸಕರನ್ನ ಗೆಲ್ಲಿಸಿ ರಾಜ್ಯದ ಜನತೆ. ಯಾಕೆಂದ್ರೆ ನಮ್ಮ ಪರಿಸ್ಥಿತಿ, JDS ಪರಿಸ್ಥಿತಿ, ಕುಮಾರಣ್ಣ ಅವರು ಯಾವಾಗ ಅಧಿಕಾರ 2 ಸಲ 20 ತಿಂಗಳು, 14 ತಿಂಗಳು, 34 ತಿಂಗಳು, ನಾವು ಕಳೆದ 20 ವರ್ಷದಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅವಕಾಶ ಸಿಕ್ಕಿರೋದೇ 34 ತಿಂಗಳು. ನಮ್ಗೆ ಯಾವಾಗ್ಲೂ ಸಮ್ಮಿಶ್ರ ಸರ್ಕಾರವೇ, ನಾವು ಯಾವಾಗ್ಲೂ ಇನ್ನೊಬ್ರು ಹಂಗನಲ್ಲೇ ಸರ್ಕಾರ ಮಾಡಿದೀವಿ. ನಾವು ಏನೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿದೀವಿ. ಆದ್ರೆ ಇವ್ರಿಗೆ 135, 136, 140 ಎಷ್ಟೋ ಕೊಟ್ಟಿದಾರಲ್ಲ ಜನ. ಇವತ್ತು ನಂಬರ್ ಸಂಪೂರ್ಣವಾದಂತ ಬಹುಮತ ಕೊಟ್ಟಂತ ಸರ್ಕಾರವೇ ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದು ಬೀದಿ ನಿಲ್ಸಿದ್ದಾರೆ ಅಂತಕ್ಕಂಥದ್ದಾದ್ರೆ ನರೇಂದ್ರ ಮೋದಿಜಿ ಅವರು ರೈತರಿಗೆ ನೇರವಾಗಿ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ಸ್ಕೀಮ್ ಏನಿದೆ, ಎವ್ರಿ 4 ಮಂತ್ಸ್ ಚಾಚು ತಪ್ತೀರಾ ವರ್ಷಕ್ಕೆ 6,000 ರೂಪಾಯಿನ ಇವತ್ತು ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇಲ್ವೇ? ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವೇ? ಅನ್ನಭಾಗ್ಯ ಕಥೆ ಏನಾಗಿದೆ? 4 ತಿಂಗಳಿಂದ ಹೋಗಿಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಬರಲಿಲ್ಲ ಅಕ್ಕಿ ಅಂದರೆ ನಾಡಿನ ಪರಿಸ್ಥಿತಿ ಏನು? ಅದಕ್ಕೂ ಇವ್ರದೇ ಫೋಟೋ ಹಾಕಿ ಸ್ಟ್ಯಾಂಪ್ ಹಾಕಿ ಎಂಬೋಸ್ ಮಾಡಿ ಕೊಡ್ತಾರೆ. ಇದು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಕಾಂಗ್ರೆಸ್ನ ಸರ್ಕಾರ 2 ವರ್ಷದಿಂದ ಆಡಳಿತಕ್ಕೆ ಬಂದಾಗಿಂದ ಆ ಗ್ರಾಫ್ಗೆ ಲಿಮಿಟೇಷನ್ನೇ ಇಲ್ಲ. ದ್ವೇಷದ ರಾಜಕಾರಣಕ್ಕೆ ಬಿತ್ತನೆ ಬೀಜವನ್ನ ಬೆತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಇವತ್ತು ಈ ರಾಜ್ಯದಲ್ಲಿ. ಎಲ್ಲಿ ಕುಮಾರಣ್ಣ ಅವರು ದಿನ ಬೆಳಗ್ಗೆದ್ರೆ ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳನ್ನ ಇಟ್ಕೊಂಡು ಬಯಲ್ಗೆಳಿತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇದನ್ನ ಅಲ್ಟಿಮೇಟ್ಲಿ ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಅವ್ರು ವರ್ಚಸ್ ಕುಗ್ಗಿಸ್ಬೇಕು. ಆದ್ರೆ ಒಂದಣ್ಣ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ನಾನೇ ಹೇಳ್ತೇನೆ ಅವ್ರ ಪರವಾಗಿ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. ಹಲವಾರು ಸರ್ಕಾರಗಳು ಬಂದಾಗ್ಲೂ ಕೂಡ ಅಗೇನ್ ಕುಮಾರಣ್ಣನ ಕಟ್ಟಾಕ್ತಕ್ಕಂಥದ್ದಕ್ಕೆ ನಾನು ಹಲವಾರು ಬಾರಿ ಹೇಳಿದ್ದೀನಿ. ಮೊನ್ನೆ 2-3 ಜಿಲ್ಲೆಗಳು ಪ್ರವಾಸ ಮಾಡಿದಾಗ್ಲೂ ಹೇಳಿದ್ದೀನಿ, ಮತ್ತೆ ಹೇಳ್ತೇನೆ. ಏನು 1985ರಲ್ಲಿ ಜಮೀನ್ ಖರೀದಿ ಆಯ್ತು. ಆ ಜಮೀನನ್ನ ಕೊಟ್ಟಂತ ಜಮೀನಿನ ಮಾಲೀಕರು ಇಲ್ಲಿವರೆಗೂ ಬಂದು 40 ವರ್ಷ ಕಳೀತಾ ಬಂದಿದೆ. ಯಾರು ಕೂಡ ಬಂದು ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ಅನ್ಯಾಯ ಮಾಡಿ ನೀವು ಆ ಜಮೀನನ್ನು ತಗೊಂಡಿದ್ದೀರಾ ಅಂತಕ್ಕಂಥ ಆರೋಪ ಇಲ್ಲಿವರೆಗೂ ಯಾರು ಬಂದು ಬೀದಿಗಿಳಿದು ಮಾಡಿಲ್ಲ. ಆದ್ರೆ ಮೊನ್ನೆ ಈ ಹೊಸದಾಗಿ ಮತ್ತೆ ಪಾಪ ಏನು ಪ್ರಾರಂಭ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೇಟ್ಗಾನಹಳ್ಳಿ ಜಮೀನು ವಿಚಾರವಾಗಿ, ಅವರೇ ಕೆಲವೊಂದಷ್ಟು ಜನ ಕಳಿಸಿ 40 ವರ್ಷದಿಂದ ಇಲ್ಲದೆ ಇದ್ದಂತ ಇಶ್ಯೂ ಈಗ ಎಲ್ಲಿಲ್ದಾರ ಇಶ್ಯೂ ಉದ್ಭವ ಆಗ್ಬಿಡ್ತದ. ಆದ್ರೆ ಕುಮಾರಣ್ಣ ಅವರು ಇಲ್ಲಿವರೆಗೂ ತಗೊಂಡಿರ್ತಕ್ಕಂಥ ನಿರ್ಣಯಗಳು, ತೀರ್ಮಾನಗಳು ಯಾವ ಎಕ್ಸ್ಚೆಕ್ಕರ್ಗೂ ಕೂಡ 1 ರೂಪಾಯಿ ಸರ್ಕಾರದ ಖಜಾನೆಯ ದುಡ್ಡು ಯಾರಿಗೂ ಕೂಡ ಮೋಸ ಆಗಿಲ್ಲ. ಕನ್ನಡಿಗರ ದುಡ್ಡು ನಮ್ಮಲ್ಲಿ ಸ್ಪಷ್ಟತೆ ಇದೆ. ನಿಮಗೆ ಗೊತ್ತಿದೆ, ಈಗ ಕಾಂಗ್ರೆಸ್ 2 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು. ಈಗ ನಿನ್ನೆ ಮೊನ್ನೆ 10 ಕೋಟಿ ರೂಪಾಯಿ ಎಷ್ಟು ಒಬ್ಬೊಬ್ಬ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಆ 10 ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ? ಅವ್ನು ರಸ್ತೆ ಮಾಡಿಸ್ತಾನ, ಗುಂಡಿ ಮುಚ್ಚಿಸ್ತಾನ, ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ, ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನೆ? ಏನ್ ಮಾಡ್ತಾರೆ? ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನ JDS ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು? ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ, ಕುಮಾರಣ್ಣ ಅವ್ರ ಜೊತೆ, ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟ್ಕೊಂಡಿದ್ದಾರೆ. ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್. ಹಾಗಾಗಿ ಒಂದು ಮಾತು ಬಂದ್ರೂ ಬೇಕಾದ್ರೆ ನಮ್ಮ ಹತ್ರ ಅವರು ಓಪನ್ ಆಗಿ, ನಾನೇ ಎಷ್ಟು ಸಲ ಹೇಳ್ತೀನಿ, ಅಣ್ಣ ಏನೇದ್ರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ, ಏನಾದ್ರು ನಮ್ಮಲ್ಲೇನಾದ್ರು ಲೋಪದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಸಿಲೇಷನ್ ಇರ್ತಕ್ಕಂಥವ್ರು ನನ್ನ ಕಣ್ಗಂತೂ ಕಾಣ್ತಾರೆ.